ಇಂದು ದತ್ತಾತ್ರೇಯ ಜಯಂತಿಯಾಗಿದೆ. ಈ ಪವಿತ್ರ ದಿನವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ಮೂರು ದೈವಿಕ ಶಕ್ತಿಗಳ ಸಮಗ್ರ ರೂಪವಾದ ಶ್ರೀ ದತ್ತಾತ್ರೇಯರ ಜನ್ಮದಿನ. ಅವರು ಸೃಷ್ಟಿ, ರಕ್ಷಣೆ ಮತ್ತು ಪರಿವರ್ತನೆ ಈ ಮೂರು ಶಕ್ತಿಗಳ ಏಕತೆಯನ್ನು ಸೂಚಿಸುತ್ತಾರೆ. ನೀವು ಗುರು ದತ್ತಾತ್ರೇಯರ ಭಕ್ತರಾದರೆ ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂದು ಶ್ರೀ ದತ್ತಾತ್ರೇಯರನ್ನು ಸ್ಮರಿಸುವುದರಿಂದ ಜ್ಞಾನ, ಶಾಂತಿ, ಮಾರ್ಗದರ್ಶನ ಮತ್ತು ದೈವಿ ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಲಾಗಿದೆ. ಈ ದಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಅಡೆತಡೆಗಳು ದೂರವಾಗಿ ಮನಸ್ಸು ಶಾಂತವಾಗುತ್ತದೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತದೆ. ದಿನವನ್ನು ಸ್ನಾನದಿಂದ ಶುರು ಮಾಡಿ ಒಂದು ದೀಪ ಹಚ್ಚಿ, ಹೂವು ಅಥವಾ ಧೂಪವನ್ನು ಅರ್ಪಿಸಿ ಭಕ್ತಿಯಿಂದ ದತ್ತಾತ್ರೇಯರನ್ನು ಧ್ಯಾನಿಸಿ. ಕೆಲವು ಕ್ಷಣ ಮೌನವಾಗಿ ಕುಳಿತುಕೊಳ್ಳಿ, ಸಹಾನುಭೂತಿಯನ್ನು ಅಭ್ಯಾಸಿಸಿ ಮತ್ತು ಸಾಧ್ಯವಾದರೆ ಯಾರಿಗಾದರೂ ಅನ್ನದಾನ ಮಾಡಿರಿ ಅಥವಾ ಜಂತುಗಳಿಗೆ ಆಹಾರ ಕೊಡಿ. ಇದನ್ನು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಇಂದು ಜಪಿಸಲು ಅತ್ಯಂತ ಪ್ರಮುಖವಾದ ಮಂತ್ರವು ಓಂ ಶ್ರೀ ಗುರುದೇವದತ್ತ. ಈ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿದರೆ ಶಾಂತಿ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ. ಸಾಧ್ಯವಾದರೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದತ್ತಸ್ತೋತ್ರ, ಅವಧೂತ ಗೀತೆ ಅಥವಾ ಇತರ ಪವಿತ್ರ ಪಾರಾಯಣಗಳನ್ನು ಕೇಳಿರಿ. ಶ್ರೀ ದತ್ತಾತ್ರೇಯರ ದಿವ್ಯ ಕೃಪೆಯಿಂದ ನಿಮ್ಮ ಜೀವನ ಜ್ಞಾನ, ಶಾಂತಿ ಮತ್ತು ಸಕಾರಾತ್ಮಕತೆಯಿಂದ ತುಂಬಿರಲಿ. ಜೈ ಗುರುದೇವ ದತ್ತ.